ಮನೇಲಿ ಇಲ್ದಿರೋ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ದುಡ್ಡು ಕೇಳ್ತಿದ್ಯಲ್ಲ, ಗಂಟೆ ಬದಲಾದರೂ ಸದ್ದು ಬದಲಾಗಲ್ಲ ಅನ್ನೋ ಹಾಗೆ ನಿಂಗೆ ಯಾವತ್ತೂ ಬುದ್ಧಿನೇ ಬರಲ್ಲ. ಅಶ್ವಿನಿ ದೇವತೆಗಳು ಅಸ್ತು ಅನ್ನೋ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಿಲ್ಲ, ನಿಂಗೆ ಸ್ವಲ್ಪನೂ ನಾಚಿಕೆನೇ ಆಗಲ್ವಾ? ನೋಡು, ನಿನ್ನ ಸುಳ್ಳಿಂದ ಮಕ್ಕಳಿಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀವು ಹೀಗೆ ಆಡಿದ್ರೆ ನಾವು ದೇವಸ್ಥಾನದ ಪ್ರಸಾದ ತಿನ್ಕೊಂಡೇ ಬದುಕಬೇಕಾಗುತ್ತೆ. ಅದನ್ನು ತಿನ್ನೋದಕ್ಕೂ ಪುಣ್ಯ ಮಾಡಿರಬೇಕು. ನಮಸ್ಕಾರ ಯಜಮಾನ್ರೆ. ಓ ಕೇಶವ ಪುರೋಹಿತರು, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಯಜಮಾನ್ರೆ. ಅದು ಇತ್ತೀಚೆಗೆ ನಮ್ಮ ನಳಿನಿಗೆ ಮರ್ವಿನ ಕಾಯಿಲೆ ಶುರುವಾಗ್ಬಿಟ್ಟಿದೆ, ಅದಕ್ಕೆ ನಿಮ್ಮ ಹತ್ರ ದುಡ್ಡಿನ ವಿಷಯ ಮಾತಾಡ್ತಿದ್ದಾಳೆ. ಅದು ಯಜಮಾನ್ರೆ, ನಿಮ್ಮ ಮಗಳು ನಮ್ಮ ಮನೆಗೆ ಬಂದು ನಮಗಿದ್ದ ಸಮಸ್ಯೆನೆಲ್ಲ ದೂರ ಮಾಡಿಬಿಟ್ಲು. ಬಿಡ್ರಿ ಅವಳ, ನಿಮಗೆ ಬೇಕಾಗಿರೋದು ದುಡ್ಡು ತಾನೆ. ನನ್ನ ಮೊಮ್ಮಗಳು ಹೀಗೆಲ್ಲ ಮಾಡಿದಾಳ? ಹೌದು ಯಜಮಾನ್ರೆ, ಇವತ್ತು ನಮ್ಮ ಮನೇಲಿ ನೆಮ್ಮದಿಯಾಗಿ ದೀಪ ಹಚ್ತಿದ್ದೀವಿ ಅಂತಂದರೆ ಅಮೃತನೇ ಕಾರಣ. ಅಂಥ ಮೊಮ್ಮಗಳನ್ನು ಪಡೆದಿರೋ ನೀವೇ ಪುಣ್ಯವಂತರು. ಪುಣ್ಯವಂತ ನಾನು ಮಾತ್ರ ಅಲ್ಲ, ಲಕ್ಷ್ಮಿ ಅಂತ ಮಗಳನ್ನ ಹೆತ್ತಿದ್ದಕ್ಕೆ ನೀವು ಪುಣ್ಯವಂತರೆ. ಅವಳು ಬರೇ ಲಕ್ಷ್ಮಿ ಅಲ್ಲ, ನಮ್ಮನೆ ಧೈರ್ಯ ಲಕ್ಷ್ಮಿ. ಒಂದು ಹೆಣ್ಣು ಗೃಹಲಕ್ಷ್ಮಿಯಾಗಿ ಹೇಗಿರಬೇಕೋ ಹಾಗಿದ್ದಾಳೆ. ಅವಳಿಗೆ ಎಲ್ಲರ ಬಗ್ಗೆ ಎಷ್ಟು ಕಾಳಜಿ ಅಂದರೆ ಅದನ್ನೆಲ್ಲ ಮಾತಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ ಬಿಡಿ. ಎಲ್ಲ ನಿಮ್ಮ ದಯೆ ಯಜಮಾನ್ರೆ. ನಮ್ಮಂಥ ಬಡವ್ರ ಮನೆ ಹೆಣ್ಮಗಳನ್ನು ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡಿರೋ ನೀವೇ ನಮ್ಮ ಪಾಲಿಗೆ ದೇವರು. ಚಚೆ, ಅಷ್ಟು ದೊಡ್ಡ ಮಾತಲ್ಲ ಯಾಕೆ? ನಾನು ದೇವರಲ್ಲ, ಬೀಗರು. ಸರಿ ಯಜಮಾನ್ರೆ, ಇಡ್ತೀನಿ. ನಮಸ್ಕಾರ. ಆಯ್ತು ಬೀಗ್ರೆ. ಸಮಾಧಾನ ಆಗಿರ್ಬೇಕಲ್ಲ. ನನ್ನ ಖುಷಿಗೆ ಎಳ್ಳು ನೀರು ಬಿಟ್ಟು ಈಗ ಹೊಟ್ಟೆ ತುಂಬ ಹಾಲು ಕುಡಿದು ಸಂತೋಷವಾಗಿರಿ. ಲಕ್ಷ್ಮೀ ಪಾರಾಯಣ ಮಾಡೋರಿಗೆ ದರಿದ್ರನಂತೂ ದೂರ ಮಾಡೋಕ್ಕಾಗ್ಲಿಲ್ಲ. ಸಾಕ್ಷಾತ್ ಲಕ್ಷ್ಮಿನೇ ಮನೆಗೆ ಬರ್ತೀನಿ ಅಂದ್ರೆ ಅದಕ್ಕೂ ಅಡ್ಡಗಾಲ ಹಾಕ್ತಿರಲ್ಲ. ಕಂಡೋರ್ ದುಡ್ಡಿಗೆ ಆಸೆ ಪಡೋದು ತಪ್ಪು ಕಣೆ. ಆಹಾ, ಪೌರೋಹಿತ್ಯ ಮಾಡಿ ಮನೆ ತುಂಬ ಗಂಟು ಮಾಡಿರೋದನ್ನ ನಾನು ನೋಡಿದ್ದೀನಿ. ದೊಡ್ಡದಾಗಿ ಬಂದ್ಬಿಟ್ರು ನನಗೆ ಪ್ರವಚನ ಹೇಳೋದಕ್ಕೆ. 4 ಜನಕ್ಕೆ ಸುಳ್ಳು ಹೇಳಬೇಡಿ, ಕಂಡೋರ್ ದುಡ್ಡಿಗೆ ಆಸೆ ಪಡಬೇಡಿ ಅಂತ ಹೇಳೋ ನಾನೇ ತಪ್ಪು ಮಾಡಿದರೆ ನನ್ನ ಪ್ರವಚನಕ್ಕೆ ಏನೇ ಬೆಲೆ ಇದೆ? ದುಡ್ದಂತೆ ನಡೆಯೋದು ನನ್ನ ಧರ್ಮ. ನಿಮ್ಮನ್ನು ಕಟ್ಕೊಂಡಿದ್ದೀನಿ ನಾನು, ನಂದು ಕರ್ಮ. ಏಯ್, ನೀವಿಬ್ರು ಏನ್ ಮುಖ ನೋಡ್ತಿದ್ದೀರಾ? ಬಂದು ತಿನ್ನಿ, ಇಲ್ಲ ಅಂದ್ರೆ ಅದು ಕಂಡವ್ರಿಗೆ ನೈವೇದ್ಯ ಆಗ್ಬಿಡುತ್ತೆ. ಬಂದ್ಬಿಟ್ರು ದೊಡ್ಡದಾಗಿ ಹೇಳಕ್ಕೆ.